Hello guys, welcome back to my YouTube channel. This is your Flowing Boy 46. ಸೊ ವಿಷಯ ಇವತ್ತು ಎಲ್ಲಿಗೆ ಬಂದಿದ್ದೇವೆ ನಾವು ಗೊತ್ತುಂಟಾ? ಬುರ್ಜ್ ಖಲೀಫಾ ನೋಡ್ಬೋದು ನೀವು. ಬುರ್ಜ್ ಖಲೀಫಾ ಬಂದಿದ್ದೇವೆ. ಸೊ ಇವತ್ತು ನಾನು ಮತ್ತು ಫ್ರೆಂಡ್ ರಂಜಿತ್ ಬುರ್ಜ್ ಖಲೀಫಾ ಇದು ಹೀಗಿದೆ. ನಮ್ಮಿಂದಿದೆ ಬುರ್ಜ್ ಖಲೀಫಾ. ಎಷ್ಟು ನೋಡಿದರೂ ಸಹ ನಮಗೆ ಸಾಕಾಗೋದಿಲ್ಲ ಬುರ್ಜ್ ಖಲೀಫಾ. ಸೊ ಹಾಗೆ ಇದು ಬಂದುಬಿಟ್ಟು ಎಷ್ಟು ಹೈಟ್ ಇದೆ ಅಂದರೆ ವರ್ಲ್ಡ್ ಬಿಗ್ಗೆಸ್ಟ್ ಬಿಲ್ಡಿಂಗ್. ಅದರ ಎದುರುಗಡೆ ಇದೆ ವಾಟರ್ ಪಾರ್ಕ್. ಇಲ್ಲಿ ಬೋಟಿಂಗ್ ಇದೆ. ಇಲ್ಲಿ ಎಕ್ಸ್ಪೆನ್ಸಿವ್, ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್. ತುಂಬ ರೇಟ್ ಇದೆ ಅಂದರೆ ರೌಂಡ್ ಹೊಡಲಿಕ್ಕೆ. ಹತ್ತಿರ ದುಬೈ ಮಾಲ್ ತಿರುಗಾಡಲಿಕ್ಕೆ ಕಡಿಮೆಯಲ್ಲಿ ಸಹ ನಿಮಗೆ ಒಂದು 4-5 ದಿವಸ ಬೇಕಾಗ್ಬೋದು. ಅಂದರೆ ಫುಲ್ಲು ನಿಮಗೆ ಏನೆಲ್ಲ ಇದೆ, ಯಾವ ಶಾಪಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳಿಕ್ಕೆ. ಸೊ ತಿರುಗಾಡಲಿಕ್ಕೆ ಅಂತೂ ಒಂದು ದಿವಸ ಫುಲ್ ಡೇ ಬೇಕು. ಇದು ದುಬೈ ಮಾಲ್, ಫುಲ್ ದುಬೈ ಮಾಲ್. ಇದು ಬಂದುಬಿಟ್ಟು ಬುರ್ಜ್ ಖಲೀಫಾ. ಹಬೀಬಿ ಕಮ್ ಟು ದುಬೈ ಅಂತ ಹೇಳಿ ದುಬೈಗೆ ಬಂದೊಂದು ಇಷ್ಟು ದಿನ ಆದರೂ ಹೇಗೆ ಅನಿಸುತ್ತೆ ಅಂದರೆ, ಇಲ್ಲಿ ದುಬೈಗೆ ಬಂದರೆ ನೀವು ಯಾರನ್ನು ಎಷ್ಟು ಪ್ರೀತಿಸ್ತೀರಿ ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತೆ. ಏನಂದರೆ ನಿಮ್ಗೆ ಇರುವಾಗ ಗೊತ್ತಾಗೋದಿಲ್ಲ, ಜೊತೆಗಿರುವಾಗ ಗೊತ್ತಾಗೋದಿಲ್ಲ. ಸೊ ಯಾರನ್ನು ನೀವು ಬಿಟ್ಟು ದೂರ ಬರ್ತೀರಾ ಅವರ ವ್ಯಾಲ್ಯೂ ಗೊತ್ತಾಗುತ್ತೆ. ಏನಂದರೆ ನಿಮ್ಮ ತಂದೆ ತಾಯಿ, ಅಕ್ಕ ತಮ್ಮ, ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್ ಯಾರೇ ಇರಲಿ, ಜೊತೆಗಿರುವಾಗ ವ್ಯಾಲ್ಯೂ ಗೊತ್ತೇ ಆಗೋದಿಲ್ಲ. ನಮ್ಮ ಒಟ್ಟಿಗೆ ಇರುವಾಗ ಆವಾಗ ನೀವು ದೇಶ ಬಿಟ್ಟು ದೇಶಕ್ಕೆ ಬರ್ತೀರಾ. ಸೊ ಆವಾಗ ನಿಮಗೆ ನೆನಪಾಗೋದು ನಿಮ್ಮ ಮನೆಯವರು, ಫ್ರೆಂಡ್ಸ್, ಅವ್ರು ಮಾತ್ರ. ಯಾರಿಗೆ ನೀವು ಏನನ್ನು ವ್ಯಾಲ್ಯೂ ಕೊಡ್ತೀರಾ ಅಂತ ನಿಮಗೆ ಇಲ್ಲಿ ಬಂದಾದ ಮೇಲೆ ಗೊತ್ತಾಗುತ್ತೆ. ಈಗಂತೂ ತುಂಬ ವಿಷಯ ಆಗ್ತಿದೆ ಮಂಗಳೂರಲ್ಲಿ ಅಂತ ಅಲ್ಲ, ಎಲ್ಲ ಕೂಡ ಹಾಗೇನೆ. ಲವ್ ಕೇಸ್, ಈಗ ಒಂದು ಲವರ್ ಬಿಟ್ಟು ಹೋದರೆ ಅಥವಾ ಬ್ರೇಕಪ್ ಆದರೆ ಸಾಯೋದು, ಚೂರಿ ಹಾಕೋದು, ಅವನ ಅನ್ಕೊಳ್ಳೋದು, ಹಾಗೆ ತುಂಬ ಆಗ್ತಿದೆ. ಸೊ ಯಾವತ್ತೂ ಆ ಥರ ಮಾಡಬೇಡಿ. ಏನು ನಿಮಗೆ ಅವ್ರು ಇಷ್ಟ ಇಲ್ವಾ ಬಿಟ್ಬಿಡಿ, ಸುಮ್ಮನೆ ಅವರಷ್ಟಕ್ಕೆ ಬಿಟ್ಬಿಡಿ. ನೀವು ಸುಮ್ಮನೆ ನಿಮ್ಮ ಲೈಫು ಅಥವಾ ಅವ್ರ ಲೈಫನ್ನು ಸುಮ್ಮನೆ ಹಾಳು ಮಾಡಬೇಡಿ. ಯಾಕೆಂದರೆ ಇಷ್ಟ ಇಲ್ಲ ಅಂದಮೇಲೆ ಬಿಟ್ಬಿಡಿ, ಅವರ ವಿಷಯಕ್ಕೇನು ಹೋಗಬೇಡಿ. ಒಂದೇ ಲೈಫ್ ಇರೋದು, ಎಂಜಾಯ್ ಮಾಡಿ. ನಿಮ್ಮ ಅಪ್ಪ ಅಮ್ಮ ಮನೆಯವರು ನಿಮ್ಮ ಜೊತೆ ಇರ್ತಾರೆ ಯಾವಾಗಲೂ. ಏನಾದರೂ ಪ್ರಾಬ್ಲಮ್ ಆದರೆ, ಏನಾದರೂ ಲವ್ ವಿಷಯ, ಫೈನಾನ್ಷಿಯಲ್ ವಿಷಯ ಯಾವುದೇ ಆಗಿರಲಿ, ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ. ನೀವು ಶೇರ್ ಮಾಡಿದ ತಕ್ಷಣ ನಿಮಗೆ ಒಂದು ಸ್ವಲ್ಪ ಮನಸ್ಸು ಸ್ವಲ್ಪ ಹಗುರಾಗುತ್ತೆ. ಹಾಗೆ ನಿಮಗೆ ಸಹ ಒಂದು ಇದಾಗುತ್ತದೆ, ಅಂದರೆ ಸೊಲ್ಯೂಷನ್ ಸಿಗ್ತದೆ. ಇಲ್ಲಾಂದರೆ ನಿಮ್ಮ ಲೈಫ್ ಏನು ಮಾಡೋದು ಅಂತ ಅದರಲ್ಲೇ ಹೋಗ್ತದೆ. ನಿಮಗೆ ಏನಾದರೂ ಲವ್ ಇದ್ದರೆ ತುಂಬ ಜೋಪಾನವಾಗಿ ಇಟ್ಕೊಳ್ಳಿ. ಯಾಕೆ ಅಂದರೆ ಅವರನ್ನು ನಾಯಿ ಕಟ್ಟಾಕಿ ಇದಾಗೆ ಕಟ್ಟಾಕೋದಲ್ಲ. ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ. ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ ನಾವು ಕಟ್ಟಾಕಿದರೆ ಸಹ ಅವರು ನಮಗೆ ಮೋಸ ಮಾಡದಿದ್ದರೆ ಮಾಡ್ತಾರೆ ಪಕ್ಕ. ಲವ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆಂದರೆ ಸುಮ್ಮನೆ ಸಾಯೋದು ಅದು ಇದು ಯಾವುದು ಮಾಡ್ಕೋಬೇಡಿ. ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಯಾರು ತುಂಬ ಕಷ್ಟಪಟ್ಟು ನಿಮ್ಮನ್ನು ಇಷ್ಟು ದೊಡ್ಡಪಡ್ತಿರ್ತಾರೆ ಮತ್ತೊಂದು. ಯಾಕೆಂದರೆ ನೀವೀಗ ಎಲ್ಲ ಯೂತ್ಸ್ ಎಲ್ಲ ಓನ್ ಬಿಸ್ನೆಸ್ ಮಾಡ್ತಿರ್ತೀರಿ, ಪ್ಲ್ಯಾನ್ ಮಾಡ್ತೀರಿ. ಯಾಕೆಂದರೆ ಓನ್ ಬಿಸ್ನೆಸ್ ಮಾಡುವಾಗ ನಮಗೆ ಫಸ್ಟಿಗೆ ಪ್ರಾಫಿಟ್ ಬರೋದಿಲ್ಲ. ಯಾಕೆಂದರೆ ಪ್ರಾಫಿಟ್ ಅನ್ನೋದು ಫಸ್ಟಿಗೆ ಬರೋದಿಲ್ಲ, ಕೆಲಸ ಮಾಡ್ತಾ ಪ್ರಾಫಿಟ್ ಬರುತ್ತೆ. ಸೊ ಕೆಲವು ಬಿಸ್ನೆಸ್ ಒಳ್ಳೆ ಆಗೋದಿಲ್ಲ. ಅಂದರೆ ನಾವು ಪ್ರಾಫಿಟ್ ಹಾಕಿದ್ದು ಫುಲ್ ಲಾಸ್ ಆಗುವಾಗ ಕೆಲವು ಸಾಯ್ಲಿಕ್ಕೆ ಹೋಗ್ತಾರೆ. ಸೊ ಅದಂತೂ ಮಾಡಲೇ ಹೋಗಬೇಡಿ. ಯಾಕೆಂದರೆ ಆ ಥರ ಮಾಡೋದು ತುಂಬ ತಪ್ಪು ಅದು. ಯಾಕೆಂದರೆ ನಿಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸ್ತಿರ್ತಾರೆ. ಕಷ್ಟಪಟ್ಟು ಬೆಳೆಸಿ ನೀವು ಆ ಥರ ಮಾಡೋದು ತುಂಬ ದೊಡ್ಡ ತಪ್ಪು. ಇವತ್ತು ಆ ಥರ ನಿರ್ಧಾರ ತಗೊಳ್ಬೇಡಿ. ಆ ಥರ ನೀವು ಮಾಡಿ ಸಾಯೋದಾದರೆ ನಿಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿರ್ತಾರೆ. ಹಣಗಳು ದುಡಿಲಿಕ್ಕೆ ಅಂತ ದುಬೈಗೆ ಯಾಕೆ ಬರ್ತಾರೆ? ಹಣ ಮಾಡಲಿಕ್ಕೆ ಅಂತ. ಸೊ ಡ್ರೀಮ್ ಇರ್ತದೆ, ಒಂದು ಮನೆ ಪಡಬೇಕು ಅಥವಾ ಮದುವೆ ಆಗಬೇಕು ಅಥವಾ ಕಾರ್ ತಗೊಳ್ಬೇಕು. ಯಾವುದಾದ್ರೂ ಎಲ್ಲರಿಗೂ ಒಂದೊಂದು ಡ್ರೀಮ್ ಇರುತ್ತೆ. ಸೊ ಆ ಡ್ರೀಮ್ ಯಾವತ್ತು ನಾವು ಆಸೆ ಪಡ್ತೇವ ಅಂದರೆ ನಾವು ಕೆಲಸಕ್ಕೆ ಹೊರ ದೇಶಕ್ಕೆ ಬರ್ತೇವೆ ಅಥವಾ ನಾವು ಬೇರೆ ಊರಿಗೆ ಹೋಗ್ತೇವೆ, ಬೇರೆ ರಾಜ್ಯಕ್ಕೆ ಹೋಗ್ತೇವೆ, ದುಡಿತೇವೆ. ನಮಗೆ ದುಡಿಲಿಕ್ಕೆ ಅಂತ ಬಂದು ನಾವು ಹಣ ಮಾಡ್ತೇವೆ. ಸೊ ಆಸೆ ಯಾವತ್ತೂ ನಿಮಗೆ ಕಡಿಮೆ ಆಗೋದಿಲ್ಲ, ಜಾಸ್ತಿ ಆಗ್ತಾನೆ ಬರುತ್ತೆ. ಸೊ ಗಾಯ್ಸ್, ಆಸೆ ಯಾವತ್ತೂ ನಿಲ್ಲೋದಿಲ್ಲ. ಅಂದರೆ ನೀವು ಒಂದು ಆಸೆ ಪಟ್ಟರೆ ಈಗ ಮನೆ ಕಟ್ಟಿದ್ರಿ ಅಂತ ಯೋಚನೆ ಮಾಡಿ. ಸೊ ಮನೆ ಕಟ್ಟಿದ ಮೇಲೆ ನಿಮಗೆ ಒಂದು ಕಾರು ಬೇಕಂತ ಆಗುತ್ತೆ. ಸೊ ಆ ಕಾರ್ ತೊಗೊಂಡ್ಮೇಲೆ ದೊಡ್ಡ ಕಾರ್ ತೊಗೊಳ್ಬೇಕು ಅಂತ ಆಗುತ್ತೆ. ಸೊ ಆಸೆ ಯಾವತ್ತೂ ನಿಲ್ಲೋದಿಲ್ಲ. ಸೊ ನಮಗೆ ಅದೊಂದು ಗಾದೆ ಉಂಟಲ್ಲ, ಆಸೆಗೆ ಇದ್ದಷ್ಟು ಕಾಲೇಜ್ ಚಾರ್ಜು. ಸೊ ಹಾಗೇ
ಎಷ್ಟಾಗ್ತದೆ ಅಷ್ಟೇ ಆಸೆ ಪಡಬೇಕಷ್ಟು ಜಾಸ್ತಿ ಆಸೆ ಪಡಬಾರ್ದು. ಯಾಕೆಂದರೆ ನಾವೇ ಇಷ್ಟು ಕಷ್ಟದಲ್ಲಿದ್ದೇವೆ ಅಂತ ನಾವು ಥಿಂಕ್ ಮಾಡ್ತೇವೆ. ಸೊ ನಮಗಿಂತ ತುಂಬ ಕಷ್ಟಪಟ್ಟು ಕೆಲಸ ಮಾಡುವವರು, ಜೀವನ ಮಾಡುವವರಿದ್ದಾರೆ. ಹಾಗೆ ಲೈಫ್ ತುಂಬ ಕಷ್ಟ, ಹೇಳಿದ ಹಾಗೆ ಯಾವುದೂ ಇಲ್ಲ.